ಏನು ಚಾಲೆಂಜಿಂಗ್ ಅನಿಸುತ್ತೆ ಈ ಫೀಲ್ಡಲ್ಲಿ? ಬಿಕಾಸ್ ನೀವು ಹೇಳಿದ್ರಿ ತುಂಬ ಸ್ಟ್ರಗಲ್ ಮಾಡಿಕೊಂಡು ಚಿಕ್ಕ ರೋಲಿಂದ ಸ್ಟಾರ್ಟ್ ಮಾಡಿ ಇವತ್ತು ಕೃಷ್ಣ ರುಕ್ಕು ಧಾರಾವಾಹಿಯಲ್ಲಿ ಒಂದು ಮೇನ್ ಲೀಡ್ ಆಗೋದು ಅಂದರೆ ಒಂದು ಪೋಸ್ಟರಲ್ಲಿ ಕಾಣಿಸ್ಕೋತೀರಿ. ಸೊ ಇದು ಎಷ್ಟು ಸ್ಪೆಷಲ್ ನಿಮಗೆ? ಅಗೇನ್ ಕಮ್ಮಿಂಗ್ ಫ್ರಮ್ ನೋವೇರ್, ಬ್ಯಾಕ್ಗ್ರೌಂಡ್ ಇಲ್ದೇ ಏನು ಗಂಧ ಗಾಳಿ ಇಲ್ದೇ ಯಾರು ಹೆಲ್ಪ್ ಮಾಡೋಕ್ಕೂ ಯಾರೂ ಇಲ್ದೇ ಬರೋದು. ಆ್ಯಂಡ್ ನಾನು ಆ್ಯಕ್ಚುಲಿ ಬಂದಿದ್ದೆ ಒಂದು ಏನಾದ್ರು ಒಂದು ಕ್ಯಾರೆಕ್ಟರ್ ಸಿಗಲಿ ಅಂತ, ಆ್ಯಕ್ಟಿಂಗ್ ಒಟ್ಟಿನಲ್ಲಿ ಸ್ಟಾರ್ಟ್ ಆಗಲಿ ಅಂತ. ಸೊ ಲಕಿಲಿ 2 ಸೀರಿಯಲಲ್ಲಿ ಮೇನ್ ಲೀಡಾಗಿ ಮಾಡಿದೆ. ದ್ಯಾಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ ಆಬ್ವಿಯಸ್ಲಿ. ಆ್ಯಂಡ್ ಇವಾಗಲೂ ಕೂಡ ಜಿ ಟಿ ವಿಲಿ ಲೈಕ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಇಸ್ ವೆರಿ ಅಮೇಝಿಂಗ್ ಫಾರ್ ಮೀ. ವಾಟ್ ವಾಸ್ ಯುವರ್ ಫಸ್ಟ್ ಸ್ಯಾಲ್ರಿ? ಅದೆಷ್ಟು ಸ್ಪೆಷಲ್ ಇತ್ತು ನಿಮಗೆ ಸಿಕ್ಕಿದ್ದು? ಅಂದರೆ ಆ್ಯಕ್ಟಿಂಗಲ್ಲ, ಆ್ಯಕ್ಟಿಂಗಲ್ಲಿ ಫಸ್ಟ್ ಟೈಮ್ 1,500,000. ಬಟ್ ಏನು ಮಾಡಿದೆ ಅನ್ನೋದು ಐ ಮೀನ್ ಇಟ್ಕೊಂಡಿದ್ದೆ, ಲೈಕ್ ಇಟ್ಸ್ ಅದೇ ಫಸ್ಟ್ ನೆನಪಲ್ಲ, ದಟ್ ಆ್ಯಕ್ಟಿಂಗಿಂದ ಬಂದಿರೋ. ಆ್ಯಕ್ಟಿಂಗು ಅಥವಾ ಈ ಸಿನಿಮಾ ಫೀಲ್ಡು, ಸೀರಿಯಲ್ ಫೀಲ್ಡು ಅಂತ ಅಂದರೆ ನೆಕ್ಸ್ಟು ಏನಾಗುತ್ತೋ ಏನೋ, ಚಾನ್ಸ್ ಸಿಗುತ್ತಾ, ಆಪರ್ಚುನಿಟಿ ಸಿಗುತ್ತಾ ಅಂತೆಲ್ಲ ಇರುತ್ತೆ. ಇದ್ರ ನಡುವೆ ನೀವೊಂದು IT ಜಾಬ್ ಬಿಟ್ಟಾಗ ಅಥವಾ ಮನೆಯವ್ರ ಸಪೋರ್ಟು ಹೇಗಿತ್ತು ಇದಕ್ಕೆ? ಫ್ಯಾಮಿಲಿ ಸಪೋರ್ಟ್ ಡೆಫಿನೆಟ್ಲಿ ತುಂಬಾ ಇತ್ತು. ದೇ ಹ್ಯಾವ್ ಹೆಲ್ಪ್ ಮೀ ಥ್ರೂ ಎವ್ರಿ ಥಿಕ್ ಆ್ಯಂಡ್ ಥಿನ್. ಎಂಥದ್ದೇ ಸಿಚುವೇಷನಲ್ಲೂ ಹೆಲ್ಪ್ ತುಂಬ ಮಾಡಿದ್ದಾರೆ. ಅಪ್ಪ ಅಮ್ಮ, ಮೈ ಅಕ್ಕ, ಇನ್ಕ್ಲೂಡಿಂಗ್ ಮೈ ಭಾವ. ಸೊ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಆದರೆ ಒಂದಿರುತ್ತೆ, ಮನೆಯವ್ರಿಗೂ ಕೂಡ ಅದು ಚಿಂತೆ ಅನ್ನೋದಿರುತ್ತೆ. ಜಾಸ್ತಿ ಟೈಮಲ್ಲಿ ಕೆಲಸ ಏನೂ ಆಗ್ತಾಯಿಲ್ಲ ಅಂದರೆ ಜಾಬ್ ಮಾಡು, ಅದು ಇದು, ಲೈಕ್ ಎವ್ರಿ ಫ್ಯಾಮಿಲಿ ಇಸ್ ದ ಸೇಮ್. ಸೊ ಅಂಥ ಟೈಮಲ್ಲಿ ಅಗೇನ್ ಟೆಂಪ್ರರಿ ಜಾಬ್ಸು, ಅದು ಇದು, ಸೋರ್ಸ್ ಆಫ್ ಇನ್ಕಮ್ ಏನಾದ್ರು ಮಾಡ್ಕೊಳ್ಳೋಕ್ಕೆ ಅಂತ ಸರ್ವೈವಲ್ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಸತಿ. ಸೊ ಅಂಥ ಸ್ಟ್ರಗಲ್ಸು ಇತ್ತು. ಬಟ್ ಅಗೇನ್ ಪ್ರಾಜೆಕ್ಟ್ಸ್ ಬರ್ತಾ ಇದ್ದಾಗ ಆಡಿಷನ್ಸು ಅದು ಇದು ಆಗ್ತಾ ಇರುತ್ತೆ, ಸ್ವಲ್ಪ ಗ್ಯಾಪ್ ಆಗುತ್ತೆ. ಅದೇ ಇಂಡಸ್ಟ್ರಿದ್ದು ಇದಲ್ಲ, ಅನ್ಸರ್ಟನ್ ಇದೆ ತುಂಬ ಅಂತ, ಅದೆಲ್ರಿಗೂ ಗೊತ್ತು. ಬಟ್ ಚೂಸ್ ಮಾಡಿದ್ದೀವಿ ಅಂದಮೇಲೆ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಗೋ ಥ್ರೂ ಇಟ್. ಏನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ ನೀವು? ಏನು ತುಂಬ ಕಷ್ಟ ಅಂತ ಅನಿಸುತ್ತೆ ಈ ಫೀಲ್ಡಲ್ಲಿ? ಆಪರ್ಚುನಿಟೀಸ್ನ ಹುಡ್ಕೋದಾ, ಅಥವಾ ಆ್ಯಕ್ಟಿಂಗನ್ನು ಕಲ್ತ್ಕೊಳ್ಳೋದಾ, ಅಥವಾ ನಿಮಗೆ ಈಗ ಕಂಟಿನ್ಯೂಸ್ ಆಪರ್ಚುನಿಟಿ ಸಿಕ್ಕಲಿಲ್ಲ ಅಂದಾಗ ಅದನ್ನು ಹೆಂಗೆ ನೀವು ನಿಮ್ಮ ಮೈಂಡ್ಸೆಟ್ ಹೆಂಗೆ ಸ್ಟ್ರಾಂಗ್ ಮಾಡಿ ಇಟ್ಕೊಂಡಿರ್ತೀರಿ, ಹೇಗೆ? ಆ್ಯಕ್ಟಿಂಗ್ ಅಗೇನ್ ಅನ್ಸರ್ಟನ್ ಅನ್ನೋದು ಇದ್ದಾಗ ಕೆಲವೊಂದು ಸತಿ ಆಗುತ್ತೆ, ತುಂಬ ಟೈಮ್ ಏನೂ ಸಿಗದೆ ಹೋಗುತ್ತೆ. ಮಾತಾಡ್ತಾರೆ, ಅಲ್ಲಿಂದ ಕನ್ಫರ್ಮ್ ಇನ್ನೇನಾಗುತ್ತೆ. ಒಂದು 5-6 ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡಿರ್ತಾರೆ, ಇನ್ನೇನು ಅದರಲ್ಲಿ ಯಾವುದೋ ಒಂದು ಆಗುತ್ತೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಉಲ್ಟಾ ಹೋಗುತ್ತೆ. ಸೊ ಅಂದ್ಕೊಂಡಿದ್ದು ಆಗಲ್ಲ, ಲೈಕ್ ಎವ್ರಿ ಟೈಮ್. ಹಾಗಿದ್ದಾಗ ಅಗೇನ್ ಸ್ಟೇಟ್ ಆಫ್ ಮೈಂಡ್ ಅದು ತುಂಬ ಫ್ಲಿಪ್ ಆಗ್ತಾ ಇರುತ್ತೆ. ಬಟ್ ಅಗೇನ್ ಯು ಹ್ಯಾವ್ ಟು ಕೀಪ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್. ಆ್ಯಸ್ ಐ ಸೆಡ್, ಆರ್ಟಿಸ್ಟ್ ಆಗಬೇಕು ಅನ್ನೋದು ಚೂಸ್ ಮಾಡಿದಾಗ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡು ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ, ಹೇಗೆ? ಸೋರ್ಸ್ ಆಫ್ ಇನ್ಕಮ್ ಇವತ್ತಿನ ಲೈಫ್ ಸ್ಟೈಲಲ್ಲಿ ಡೆಫಿನೆಟ್ಲಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಆನ್ ಅ ವೆರಿ ಪ್ರಾಕ್ಟಿಕಲ್ ನೋಟ್ ಬೇಕೇ ಬೇಕು. ಆರ್ಟಿಸ್ಟ್ ಆಗಬೇಕು ಅನ್ನೋದು ಅಥವಾ ಬೇರೆ ವಾಟ್ ಎವರ್ ಇಟ್ ಇಸ್ ಡ್ರೀಮ್ಸ್ ಅನ್ನೋದು ಇದ್ದಾಗ ಅದ್ರ ಮೇಲೆ ವರ್ಕ್ ಮಾಡ್ತೀವಿ, ಹೌದು. ಬಟ್ ಅದ್ರ ಜೊತೆಗೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಡೆಫಿನೆಟ್ಲಿ ಬೇಕು. ನಿಮ್ಮ ಊರಲ್ಲಿ ಈಗ ನಿಮ್ಮದು ಸೀರಿಯಲ್ ಆದಮೇಲೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ನಿಮ್ಮ ವೆಲ್ ವಿಷರ್ಸು ಏನು ಹೇಳಿದ್ರು ನಿಮ್ಮನ್ನು ಆನ್ ಸ್ಕ್ರೀನ್ ನೋಡಿ ಅಂತ? ಎಲ್ಲರೂ ತುಂಬಾ ಖುಷಿಯಾದರು. ಲೈಕ್ ಅದು ವೆರಿ ಫಸ್ಟ್ ಟೈಮ್. ಅಲ್ಲೂ ಕೂಡ ಪೋಸ್ಟರ್ಸ್ ಎಲ್ಲ ಮಾಡಿ, ಬ್ಯಾನರ್ಸ್ ಹಾಕಿ, ಸೊ ಅಲ್ಲಿ ಡಿಫ್ರೆಂಟ್ ಲೆವೆಲಲ್ಲಿ ಅವ್ರದ್ದು ಪ್ರಮೋಷನ್ಸ್ ಎಲ್ಲ ಮಾಡಿದ್ರು. ಲೈಕ್ ವಾಟ್ ಎವರ್ ಪ್ರಾಜೆಕ್ಟ್ಸ್ ಐ ಡಿಡ್, ನನ್ನದೇ ಸಪ್ರೇಟಾಗಿ ಏನೇನೋ ಮಾಡಿಕೊಂಡು. ಏನು ಡಿಫ್ರೆನ್ಸ್ ಆಗಿದೆ ಸೀರಿಯಲಿಗೆ ಬಂದಮೇಲೆ ನಿಮಗೆ ನಿಮ್ಮ ಲೈಫಲ್ಲಿ? ಒಬ್ಬ ನಟ ಅನ್ನೋ ಗುರುತು ಸಿಕ್ಕಿದೆ. ಆ್ಯಂಡ್ ಅದೇ ಕಲೆಗೆ ಬೆಲೆ ಕೊಡೋದು ಅನ್ನೋದು. ಆ್ಯಕ್ಚುಲಿ ನಮ್ಮ ತಾತ ಮ್ಯೂಸಿಕ್ ಟೀಚರು ಇದ್ದರು. ಆ್ಯಂಡ್ ಅವರು ಅಣ್ಣ ತಮ್ಮ ಎಲ್ಲ ಇವರು ಡ್ರಾಮಾ ಆವಾಗ ಥಿಯೇಟ್ರಲ್ಲಿ. ಸೊ ನಾನು ಅದರಲ್ಲೇನು ಭಾಗಿಯಾಗಿರಲಿಲ್ಲ, ಬಟ್ ಸ್ಟಿಲ್ ಸಮ್ಹೌ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಸೇರಿಕೊಂಡೆ. ಆ್ಯಂಡ್ ಯು ಕ್ಯಾನ್ ಸೇ ಬ್ಲಡ್ಡಲ್ಲಿ ಬಂದಿದೆ ಅಂತ. ಉತ್ತರ ಕರ್ನಾಟಕದವರಾಗಿರೋದ್ರಿಂದ ನಿಮ್ಮ ಲ್ಯಾಂಗ್ವೇಜ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ಇಲ್ಲಿ ಬಂದು ಸೀರಿಯಲಲ್ಲೂ ಬೆಂಗಳೂರು ಕನ್ನಡನೇ ಬೇರೆ ಇದೆ. ಸೊ ಹೆಂಗೆ ಅಡ್ಜಸ್ಟ್ ಆದ್ರಿ? ಇದು ಸ್ಟಾರ್ಟಿಂಗ್ ನಾನು ಅಂದ್ಕೊಂಡಿದ್ದೆ ಬೆಂಗಳೂರು ಕನ್ನಡ ಏನು ಬಿಡು ಬರುತ್ತೆ ಅಂತ. ಬಟ್ ಬಂದು ಆ್ಯಕ್ಚುಲಿ ಆ್ಯಕ್ಟ್ ಮಾಡಬೇಕಾದ್ರೆ ಆವಾಗ ಮೈ ಆ್ಯಕ್ಸೆಂಟ್ ವಾಸ್ ಲೈಕ್ ಇದು ಲಗ್ನ ಪತ್ರಿಕೆ ಸೀರಿಯಲಲ್ಲಿ ಅರವಿಂದ್ ಕೌಶಿಕ್ ಸರ್ ಅವರು ಡೈರೆಕ್ಟರ್ ಇದ್ದರು. ಸೊ ಅವ್ರು ಹೇಳ್ತಾಯಿದ್ರು ಹಿಂಗೆ ಡೈಲಾಗು, ಹೋಗ್ತಾಯಿದ್ರಾ ಬೆಳಗಾವಿಗೆ ಹೋಗ್ತಾಯಿದ್ರಾ, ವಾಪಸ್ ಬನ್ನಿ ಅಂತ. ಸೊ ಇಟ್ ವಾಸ್ ಅ ಬಿಟ್ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಆ ರೂಢಿ ಇರಲಿಲ್ಲ, ಅಭ್ಯಾಸ ಇರಲಿಲ್ಲ, ಮಾತಾಡಿ ಯಾರೂ ಇರಲಿಲ್ಲ. ಸೊ ನಮ್ಮವ್ರ ಜೊತೆ ಅಂತೂ ನಮ್ಮ ಥರನೇ ಮಾತಾಡ್ತೀವಿ. ಸೊ ಅಗೇನ್ ಯಾರಿಗಾದರೂ ಬರಬೇಕು ಅಂದರೆ ಈ ಆ್ಯಕ್ಸೆಂಟು ಕಲೀರಿ, ಎಷ್ಟಾಗುತ್ತೋ ಅಷ್ಟು ಬೇರೆ ಬೇರೆ ಭಾಷೆಗಳನ್ನ ಕಲೀರಿ ಅಂತ ಹೇಳ್ತೀನಿ. ಫ್ರೆಶರ್ಸ್ಗೆ ಏನೊಂದು ಮೆಸೇಜ್ ಕೊಡ್ತೀರಿ ಬರುವಂಥವರಿಗೆ?
ಫ್ರೆಷರ್ಸ್ ಇವಾಗ ಏನು ನೋಡ್ತಾ ಇದ್ದೀವೋ ಅದ್ರ ಬೇಸಿಸ್ ಮೇಲೆ ಆ್ಯಕ್ಟಿಂಗ್ ಕಲೀರಿ, ಕಲೆ ಬಗ್ಗೆ ಸ್ವಲ್ಪ ನಾಲೆಜ್ ಇಟ್ಕೊಳ್ಳಿ, ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ. ಆ್ಯಂಡ್ ಯಾವುದೂ ಇಮ್ಮಿಡಿಯೇಟ್ಲಿ ಸಿಗಲ್ಲ, ಆ್ಯಂಡ್ ಶಾರ್ಟ್ಕಟ್ ಅಂತೂ ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ಕೀಪ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್. ಇಂಡಸ್ಟ್ರಿ ತುಂಬ ಅನ್ಸರ್ಟನ್ ಇದೆ, ಅದು ಎಲ್ರಿಗೂ ಗೊತ್ತು. ಆದರೆ ಇಲ್ಲಿ ಬರೀ ದುಡ್ಡಿನಗೋಸ್ಕರ ಅಥವಾ ಫೇಮ್ಗೋಸ್ಕರ ಬರೋದಾದರೆ ಪ್ಲೀಸ್ ಬರಬೇಡಿ.